ಕೆಲವರು ಜನಸೇವೆಗೆ ಅಂತ ಸಚಿವರಾಗ್ತಾರೆ, ಇನ್ನು ಕೆಲವರು ಶೋಕಿಗೆ ಅಂತ ಸಚಿವರಾಗ್ತಾರೆ. ಈ ಶೋಕಿಗೆ ಸಚಿವರಾಗ್ತಾರೆ ನೋಡಿ, ಅವರಿಗೆ ಜನಸೇವೆ ಮಾಡಬೇಕು ಅಂತ ಇರೋದೇ ಇಲ್ಲ. ಅಧಿಕಾರವನ್ನು ಅನುಭವಿಸಬೇಕು, ಮಜಾ ಮಾಡಬೇಕು, ಎದ್ದು ಹೋಗಬೇಕು, ಈ ರೀತಿ ಇರ್ತಾರವರು. ಅಂಥದ್ದೇ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಮುಖ್ಯಮಂತ್ರಿ ಎಲ್ಲಾ ಸಚಿವರಿಗೆ ಬರ ಪರಿಶೀಲನೆ ಮಾಡಿ ಅಂತ ಸೂಚಿಸಿದ್ದಾರೆ. ಆದರೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತ್ರ ಇಲ್ಲಿ ತನಕ ಅದರ ಗೋಜಿಗೆ ಹೋಗಿಲ್ಲ, ತಲೆ ಹಾಕಿ ಮಲಗಿಲ್ಲ. ಎಲ್ಲ ಸಚಿವರು ತಮಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಊರಲ್ಲೆಲ್ಲ ಓಡಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ, ಏನಾಗಿದೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಆದರೆ ಎಸ್ ಮಲ್ಲಿಕಾರ್ಜುನ್ ಇಲ್ಲಿ ತನಕ ಯಾವ ಸಭೆಯನ್ನೂ ಮಾಡಿಲ್ಲ, ಬರ ಪರಿಶೀಲನೆಯನ್ನೂ ಮಾಡಿಲ್ಲ. ದಾವಣಗೆರೆ ಜಿಲ್ಲೆಯ ಜವಾಬ್ದಾರಿಯನ್ನು ಕೊಟ್ಟಿದ್ರು ಅವರಿಗೆ, ಇವರು ಒಂದು ದಿನನೂ ಬಂದಿಲ್ಲ. ನಾಳೆಯಿಂದ ಅಧಿವೇಶನ ಸ್ಟಾರ್ಟ್ ಆಗುತ್ತೆ, ಇವರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಬರಗಾಲದ ವೀಕ್ಷಣೆಗೆ ಅಂತೇಳಿ ತಾವು ಸಚಿವರನ್ನ ಸೇರ್ತಿದ್ದೀರಿ, ಆದರೆ ನಮ್ಮ ಜಿಲ್ಲಾ ಸಚಿವರು ರಾತ್ರಿ ಬಂದಿದ್ದಾರೆ ವಿದೇಶದಿಂದ. ಅವರು ವಿದೇಶದಲ್ಲಿರ್ತಕ್ಕಂಥದ್ದೇ ಜಾಸ್ತಿ. ಅವರಿಗೆ ಭತ್ತದ ಬಗ್ಗೆ ಅವರು ಎಲ್ಲಿಗೆ ಅವ್ರಿಗೆ ನೆನಪಾಗಬೇಕು ಹೇಳಿ, ಇಲ್ಲಿ ರೈತರು ಹೋರಾಟ ಮಾಡ್ತಿದ್ದಾರೆ, ವಿದೇಶಕ್ಕೆ ಮಜಾ ಮಾಡೋಕ್ಕೆ ಹೋಗ್ತಾರೆ. ಇಂಥ ಜಿಲ್ಲಾ ಸಚಿವರು ಪಡೆದಿದ್ದೀವಿ. ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ, ಜಿಲ್ಲಾ ಉಸ್ತುವಾರಿಯನ್ನು ಯುವಕರಾದಂಥ ಬಸವಂತಪ್ಪನವ್ರಿಗಾದರೂ ಕೊಟ್ಟರೆ ರೈತರ ಕಷ್ಟಕ್ಕೆ ಸ್ಪಂದಿಸ್ತಾನೆ ಅಂತಕ್ಕಂಥ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬರ ತಾಂಡವಾಡ್ತಾ ಇದೆ. ಇವತ್ತು 1.5 ಲಕ್ಷ ಎಕರೆ ಪ್ರದೇಶದಲ್ಲಿ ಭತ್ತ ಬೆಳಿಬೇಕಾಯಿತು. ಡ್ಯಾಮ್ ತುಂಬಿಲ್ಲ, ಮಳೆ ಬಂದಿಲ್ಲ ಅಂತಂದು ರೈತರೆಲ್ಲರೂ ಪ್ರತಿ ದಿವಸ ಮುಗುಳು ನೋಡ್ಕೊಂತಲೇ ಜೀವನ ಮಾಡ್ತಾಯಿದ್ದಾರೆ. ಆಮೇಲೆ ಜುಲೈ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಮಳೆ ಆಗಿದ್ದರಿಂದ ಬಿತ್ತನೆ ಬೀಜ ಎಲ್ಲ ತಂದು ಸಾಲ ಸೋಲ ಮಾಡಿ ರಸಗೊಬ್ಬರನೆಲ್ಲ ತಂದು ಬಿತ್ತನೆ ಮಾಡಿದರು. ಅವೆಲ್ಲವೂ ಕೂಡ ಮೆಕ್ಕೆಜೋಳ ಆಗಿರ್ಬೋದು, ಇನ್ನೊಂದು ಬೆಳೆ ಆಗಿರ್ಬೋದು, ಸಂಪೂರ್ಣವಾಗಿ ಒಣಗೋಗಿದೆ ಇವತ್ತು. ಆಮೇಲೆ ಇಲ್ಲಿ ಇಡೀ ಜಿಲ್ಲೆಯ ಒಳಗೆ ನೀರಿಲ್ಲ ಅಂತಂದು ರೈತರೆಲ್ಲ ಪರದಾಡ್ತಾ ಇದ್ದಾರೆ. ಆದರೆ ಪ್ರಮಾಣವಚನ ಸ್ವೀಕರಿಸಿದ ಎಸ್ ಮಲ್ಲಿಕಾರ್ಜುನರವರು ಅಲ್ಲೇ ಕುಂತ್ಕೊಂಡು ಸಾಮಾಜಿಕ ಜಾಲತಾಣದ ಮುಖಾಂತರ ಈ ನಮ್ಮ ಜಿಲ್ಲೆಯನ್ನು ನೋಡ್ತಾ ಇದ್ದಾರೆ. ಇದು ಜನಗಳನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಇವತ್ತಿಗೂ ಮಾಡಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.